ಹಾಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ, ಆದರೆ ಹಾಕೊಂಡು ಹೋಗೋಣ ಇದ್ರ ಜೊತೆಲಿ. ಒಂದು 20 ಬೋರ್ಡ್ ಐತಂತ ಇಲ್ಲಿ ಅಂದ್ರಳ್ಳಿ ರೋಡು ಏರೋಹಳ್ಳಿ ಕ್ಲಾಸ್ ಹತ್ರ ಒಂದು 20 ಬೋರ್ಡ್ ಇದೆ ಸೆಂಟಿಂಗ್ದು. ಅದು ನಾಗದೇವನಹಳ್ಳಿಗೆ ಹಾಕ್ಬೇಕು. ಹಂಗೆ ಅಂದವೇ ಈಗ ಆದರೆ ಒಳಗೆ ಇಡಿಸಿದ್ರೆ ಹಾಕೊಂಡು ಹೋಗ್ಬಿಟ್ಟು ಅಲ್ಲಿ ಇಳಿಸ್ಬಿಟ್ಟು ಹಂಗೆ ಹೋಗೋಣ. ಒಂದೇ ಕಲ್ಲು 2 ಅಕ್ಕಿ, ಆದರೆ ಟ್ರೈ ಮಾಡೋಣ ಬನ್ನಿ. ಗೈಸ್, ಇವತ್ತಿಂದು ಬಾಡಿಗೆಗಳು ಯಾವುದೂ ಬಂದಿಲ್ಲ. ಇವಾಗ ಇದು ಬಂದಮೇಲೆ ಬಂದಿತ್ತು ಒಂದು ಬಾಡಿಗೆ 9 ಪಿಕಪ್ಪು ಎಂತಂದ್ರೆ ಡ್ರಾಪ್ ಬಂದಿತ್ತು 600 ರೂಪಾಯಿ. ನಾನು ತಗೊಂಡಿಲ್ಲ, ಬಂದ್ಬಿಟ್ಟಿದ್ದೀನಿ. 91 ಕಿಲೋಮೀಟ್ರ್ ಓಡಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ವ್ಲಾಗ್ಸ್. ಟೈಮು 9:55. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಂಡು ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲ್ ಇರುತ್ತೆ, ಹೋಗಿ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗು ಸ್ಟಾರ್ಟ್ ಮಾಡೋಣ ಬನ್ನಿ. ಟೀಗೆ ಕುಡ್ಕೊಂಡು ಟಿಫನ್ ಮಾಡ್ಕೊಂಡು 9:55 ಆಗೈತೆ ಇವಾಗ ಟೈಮು. ಎದ್ದಾಗಲೇ 9 ಗಂಟೆ ಆಗಿತ್ತು. ಇವತ್ತು ಎಷ್ಟಾಗುತ್ತೆ ಏನೋ ಅರ್ನಿಂಗ್ಸು, ಎಲ್ಲೆಲ್ಲ ಹೋಗ್ತೀನಿ, ಎಷ್ಟು ಬಾಡಿಗೆ ಹೊಡಿತೀನಿ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿ. ಹಂಗೆ ಒಂದು ಲೈಕ್ ಕೊಟ್ಬಿಟ್ಟಾಗೆ ಹೋಗೋಣ ಬನ್ನಿ. ಇವಾಗ 9 ಕಡೆಗೆ ಇಲ್ಲಿ ಯಾವುದೋ ಒಂದು ಡ್ಯೂಟಿ ಬಂದಿದ್ದು ಉತ್ತರಳ್ಳಿಗೆ 600 ಚಿಲ್ಲರೆ ಎತ್ಕೊಬಿಟ್ರು. ಇವಾಗ 9 ಕಡೆ ಹೋಯ್ತಾ ಇರೋಣ ನಿಧಾನಕ್ಕೆ. ಯಾವ್ದಾರು ಬರುತ್ತೆ, ಇಲ್ಲ ಅಲ್ಲಿ ಹೋದ್ಮೇಲೆ ಬರುತ್ತೆ. ಬನ್ನಿ ನೋಡೋಣ, ಈಗ ಹೋಗೋಣ. ಗೈಸ್, ಇವಾಗ ಒಂದು ಬಾಡಿಗೆ ಬಂದಿದೆ. ಟೈಮ್ 10:43. ಎಲ್ಲಿ ಅಂತಲೇ ತೋರಿಸ್ತಾ ಇರಲಿಲ್ಲ. ಆಮೇಲೆ ಚೆಕ್ ಮಾಡಿದೆ ಎತ್ಕೊಬಿಟ್ಟು. ಸೀಗಹಳ್ಳಿ ಮಾಡಿ ರೋಡ್ ಸೀಗಹಳ್ಳಿ ಹತ್ರ ತೋರಿಸ್ತಾ ಇದೆ 700 ಚಿಲ್ಲರೆ. ಪಿಕಪ್ ಲೊಕೇಶನ್ಗೆ ಹೋಗೋಣ ಬನ್ನಿ. ಪಿಕಪ್ಪೇ ದೂರ ಐತೆ, ಒಂದು 3 ಕಿಲೋಮೀಟ್ರ್ 3.5 ಕಿಲೋಮೀಟ್ರ್ ಇರ್ಬೋದು. 2.2 ಇದೆ. ಬನ್ನಿ ಹೋಗೋಣ. ಗೈಸ್, ಇವಾಗ ಲೋಡಿಂಗು ಕಂಪ್ಲೀಟ್ ಆಗಿದೆ. ಡ್ರಾಪ್ ಲೊಕೇಶನ್ಗೆ ಹೋಗೋಣ. 17 ಕಿಲೋಮೀಟ್ರ್ ತೋರಿಸ್ತೈತೆ. 700 ಚಿಲ್ಲರೆಗೆ ಟಾಟಾ ಎ ಸಿ ಬಾಡಿಗೆ ಅಲ್ವಾ, ಅದಕ್ಕೆ ಕಿಲೋಮೀಟ್ರ್ ಜಾಸ್ತಿ ತೋರಿಸ್ತೈತೆ. ಬನ್ನಿ ಹೋಗೋಣ. ಗೈಸ್, ಸಂದೋಡು ಕಂಪ್ಲೀಟ್ ಆಗಿದೆ. ಟೈಮು 11:35. ಬಸ್ನೇ ಹೇಳ್ರು. ನೋಡೋಣ, ಬೇರೆ ಎರಡು ಬರೋವ್ರಿಗೆ ವೆಯ್ಟ್ ಮಾಡೋಣ. ಹೊಸವ್ರಿಗೆ ಬಂದಿತ್ತು, ಅದು ಬಿಟ್ಟರೆ ಬೇರೆ ಯಾವುದು ಬಂದಿಲ್ಲ. ನೋಡೋಣ ಇರಿ, ಬೇರೆ ಬರೋವ್ರಿಗೆ ವೆಯ್ಟ್ ಮಾಡೋಣ ಇಲ್ಲೇ. ಗೈಸ್, ಇವಾಗ ಒಂದು ಬಾಡಿಗೆ ಬಂದಿದೆ. 2.7 ಕಿಲೋಮೀಟರ್ ಇದೆ ಪಿಕಪ್ಪು. 1243 ರೂಪಾಯಿ. ಡ್ರಾಪ್ ಇರೋದು ಬಿಲ್ವಾರದ ಹಳ್ಳಿ ಮನೆಯರ್ಗಡ್ದ ಹತ್ರ. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್ಗೆ. ಸ್ನೇಹಿತರೆ, ಇವಾಗ ಲೋಡಿಂಗು ಕಂಪ್ಲೀಟ್ ಆಗಿದೆ. 2ನೇ ಬಾಡಿಗೆ. ಇವಾಗ ಒಂದು ಪರ್ಸ್ನಲ್ ಬಾಡಿಗೆ ಇದೆ, ಇದ್ರ ಜೊತೆಲೇ ಹಾಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ, ಆದರೆ ಹಾಕೊಂಡು ಹೋಗೋಣ ಇದ್ರ ಜೊತೆಲಿ. ಒಂದು 20 ಬೋರ್ಡ್ ಐತಂತ ಇಲ್ಲಿ ಅಂದ್ರಳ್ಳಿ ರೋಡು ಏರೋಹಳ್ಳಿ ಕ್ಲಾಸ್ ಹತ್ರ ಒಂದು 20 ಬೋರ್ಡ್ ಇದೆ ಸೆಂಟಿಂಗ್ದು. ಅದು ನಾಗದೇವನಹಳ್ಳಿಗೆ ಹಾಕ್ಬೇಕು. ಹಂಗೆ ಅಂದವೇ ಈಗ ಆದರೆ ಒಳಗೆ ಇಡಿಸಿದ್ರೆ ಹಾಕೊಂಡು ಹೋಗ್ಬಿಟ್ಟು ಅಲ್ಲಿ ಇಳಿಸ್ಬಿಟ್ಟು ಹಂಗೆ ಹೋಗೋಣ. ಒಂದೇ ಕಲ್ಲು 2 ಅಕ್ಕಿ, ಆದರೆ ಟ್ರೈ ಮಾಡೋಣ ಬನ್ನಿ. ಅದಕ್ಕೆ ಇಲ್ಲಿಂದ 60 ಕಿಲೋಮೀಟ್ರ್ ಇದೆ ಅದಕ್ಕೆ ಪಿಕಪ್ ಪಾಯಿಂಟ್ಗೆ. ನೋಡೋಣ ಬನ್ನಿ. ಸ್ನೇಹಿತರೆ, ಲೋಡಿಂಗ್ ಮಾಡ್ಕೊಂಡು ಡ್ರಾಪ್ ಹೋಗ್ತಾ ಇದ್ದೀನಿ. ನಾಗದೇವನಹಳ್ಳಿ ಡ್ರಾಪ್ ಇರೋದು. ಒಂದು 10 ಕಿಲೋಮೀಟ್ರ್ ಐತೆ. 2 ಕಿಲೋಮೀಟ್ರ್ ಬಂದಿದ್ದೀನಿ. ಹಂಗೆ ಹೋಗೋ ರೋಡಲ್ಲಿ ನನ್ನ 5-6 ಅಲ್ಲಿಗೆ ಇದ್ದಾವಂತೆ ಟಿಂಬರ್ ಅಂಗಡಿಯಲ್ಲಿ. ಹಾಕೊಂಡು ಹೋಗಬೇಕು ಹೋಗೋ ರೋಡಲ್ಲಿ. ಸೆಂಟಿಂಗ್ ರೋಡು ಹೋಗ್ಬಿಟ್ಟು ಹಾಕೊಂಡು ಒಂದು ಹೋಗಿ ಇಳಿಸ್ಬಿಟ್ಟು ಆಮೇಲೆ ಹೋಗೋಣ ಕೊಟ್ಟದ ದೊಡ್ಡ ಪಾಯಿಂಟಿಗೆ. ಬನ್ನಿ ಹೋಗೋಣ. ಗಾಯ್ಸ್, ಇವಾಗ ಸೆಂಟ್ರಿಂಗ್ ಅವ್ರದ್ದು ಅನ್ಲೋಡ್ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 24 ಕಿಲೋಮೀಟ್ರ್ ಇದೆ ಇನ್ನು ಕೋಟರ್ದು ಅನ್ಲೋಡಿಂಗ್ ಪಾಯಿಂಟಿಗೆ. ಬಿಲ್ವಾದರ ಹಳ್ಳಿ ಅಂಜನಾಪುರದಿಂದ ಮುಂದೆ ಮನೆಯರ್ಗಡ್ದ ಹತ್ರ ಬರೋದು. ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ. ಸ್ನೇಹಿತರೆ, ಅನ್ಲೋಡು ಕಂಪ್ಲೀಟ್ ಆಗಿದೆ. 2ನೇದೋ 3ನೇದೋ ಬಾಡಿಗೆ. ಕಣ್ಣಿಗೆ ಏನೋ ಬಿದ್ದೈತು.
ಫಸ್ಟ್ನೇ ಬಾಡಿಗೆ 600 ಕಮಿಷನ್ ಹೋಗಿ, ಆಮೇಲೆ ಸೆಂಟ್ರಿಂಗ್ ಅವ್ರದ್ದು 1000 ರೂಪಾಯಿ, 1600. ಇವಾಗ ಬಂದಿರೋದು 1050 ಕಮಿಷನ್ ಹೋಗಿ 2650 ಆಗಿದೆ. ಇವಾಗ ಒಂದು ಬಾಡಿಗೆ ಬಂತು, 6 ಕಿಲೋಮೀಟರ್ನ ಇತ್ತು ಪಿಕಪ್ಪು. ಎತ್ಕೊಬಿಟ್ರು ಪಟ್ನೆ. ಇನ್ನೇನು ಎತ್ತಬೇಕು ಅಷ್ಟೊತ್ತಿಗೆ ಎತ್ಕೊಬಿಟ್ರು. ಪಿಕಪ್ ದೂರ ಇತ್ತಲ್ಲ, ಯಾರೋ ಹತ್ರ ಇರೋರು ಎತ್ಕೊಂಡಿರ್ತಾರೆ. 1300 ಚಿಲ್ಲರೆ ಬಂದಿತ್ತು. ಅಂದ್ರಳ್ಳಿಗೆ ಬಂದಿತ್ತು, ಅಲ್ಲೇ ಮಾರ್ಡಿ ರೋಡ್ ಅಂದ್ರಳ್ಳಿ ಅಲ್ಲಿಗೆ ಬಂದಿತ್ತು. ಎತ್ಕೊಬಿಟ್ರು. ಎತ್ಕೊಬಿಟ್ಟಿದ್ರೆ ಒಳ್ಳೆ ಬಾಡಿಗೆ 1300 ಚಿಲ್ಲರೆ ಅಂದರೆ 1100 ಅಂದ್ರೆ 3750 ಆಗೋದು. ಆ ಡ್ಯೂಟಿ ಮಾಡಿದ್ರೆ ಇವತ್ತಿನ ಬಾಡಿಗೆನೇ ಮುಗ್ದೋಗೋದು. ನೋಡೋಣ, ಯಾವ್ದಾರ ಬರ್ಬೋದು. ಹೋಗ್ತಾರೋಣ ಬನ್ನಿ. ಆ ಕಡೆ ಅಂಜನಾಪುರ, JP ನಗರ 9th ಕಡೆ ಹೋಗೋಣ. ಆ ಕಡೆ ಹೋಗ್ತಿದ್ರೆ ಯಾವ್ದಾರ ಬರುತ್ತೆ. ಹೋಗಿ ಸ್ವಲ್ಪ ಏನಾರು ತಿನ್ನೋಣ, ಇಲ್ಲ ಟೀ ಕುಡಿಯೋಣ. ಬನ್ನಿ ಹೋಗೋಣ ಇವಾಗ. ಗೈಸ್, ಇಲ್ಲಿ ಯಾವ ಬಾಡಿಗೆ ಬರ್ತಾ ಇಲ್ಲ, ಅದಕ್ಕೆ ರೂಮ್ ಹತ್ರ ಮ್ಯಾಪ್ ಹಾಕಿದ್ದೀನಿ. 15 ಕಿಲೋಮೀಟರ್ ತೋರಿಸ್ತಾ ಇದೆ. 2650 ರೂಪಾಯಿ ಅಷ್ಟೇ ಮಿನ್ಸ್ ಆಗಿರೋದು. ಒಂದು ಬಾಡಿಗೆ ಬಂದಿದ್ದು ಎತ್ಕೊಬಿಟ್ರು, ಇಲ್ಲಾಂದ್ರೆ ಆಗೋದು ಅಂಬಳಿಗೆ. ಇವಾಗ ಹೋಗ್ತಾ ಇದ್ದೀನಿ. ಎಲ್ಲರೂ ಒಂದು 10 ನಿಮಿಷ ನಿಲ್ಲಿಸಿ ನೋಡ್ತೀನಿ. ಯಾವ ಕಡೆ ಕನಕಪುರ ರೋಡ್ ದಾಟ್ಬಿಟ್ಟು ಸುರಳಿ ಫಾರೆಸ್ಟ್ ಕಡೆ ಹೋಗ್ಬಿಟ್ಟು ಅಲ್ಲೊಂದು 10 ನಿಮಿಷ ನೋಡೋಣ. ಯಾವುದೂ ಬಂದಿಲ್ಲ ಅಂದರೆ ಹೋಗೋಣ ಬೆಳಗ್ಗೆ ಕಡೆಗೆ. ಯಾಕೋ ಇವತ್ತು ಹಿಂಗಾಗೋಯ್ತು. ಒಂದೇ ಸರಿ 2 ಬಾಡಿಗೆ ಹೊಡೆದ್ರೂ 2600 ಚಿಲ್ಲರೆ ಅಷ್ಟೇ ಆಗಿದ್ದು. ನೋಡೋಣ ಬನ್ನಿ. ಯಾವ್ದಾರು ಆಡ್ಬೇಕು ಅಂದರೆ ಹೇಳ್ತೀನಿ. ಬರುತ್ತಾ ಇಲ್ವಾ ನೋಡೋಣ. ಫುಲ್ ವೀಡಿಯೋ ನೋಡಿ, ಸ್ಕಿಪ್ ಮಾಡಿಬಿಡಿ. ಗೈಸ್, ಇವತ್ತಿಂದು ಬಾಡಿಗೆಗಳು ಯಾವುದೂ ಬಂದಿಲ್ಲ. ಇವಾಗ ಇದು ಬಂದಮೇಲೆ ಬಂದಿತ್ತು ಒಂದು ಬಾಡಿಗೆ. 9 ಪಿಕಪ್ಪು ಎಂತಂದ್ರೆ ಡ್ರಾಪ್ ಬಂದಿತ್ತು 600 ರೂಪಾಯಿ. ನಾನು ತಗೊಂಡಿಲ್ಲ, ಬಂದ್ಬಿಟ್ಟಿದ್ದೀನಿ. 91 ಕಿಲೋಮೀಟ್ರ್ ಓಡಿದೆ ಟೋಟಲು. 91 ಕಿಲೋಮೀಟ್ರಿಗೆ ಡೀಸಲ್ಲು 700 ರೂಪಾಯಿ ಡೀಸಲ್ಲು, 200 ರೂಪಾಯಿ ಖರ್ಚು. 900 ರೂಪಾಯಿ ಹೋದರೆ 1750 ಉಳೀತು. 2650ರಲ್ಲಿ 1750 ಉಳೀತು ಇವತ್ತಿದ್ದು. ಇವತ್ತಿನ ಬಾಡಿಗೆ ಕತೆ ಇಷ್ಟ ಆಗಿತ್ತು. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಾಳೆ. ಇವತ್ತಿನ ಲಾಗು ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.